See, in the earlier class, you have understood about the differences between normal goods and inferior goods. Then, after that, you have come across the concepts like what is meant by consumer's budget, then what is budget set and what is budget line. Today, we shall know about the budget set in detail because the question like explain the concept of budget set with the help of a diagram. This question might be asked for 4 marks in the exam. So today we shall know about that in detail. That is budget set. With the help of a diagram. Okay, because this question might be asked for 4 marks. What is budget set? See, budget set means it's a set of all bundles of goods which a consumer can purchase with a given amount of income of a consumer and with a given price of 2 goods, isn't it? That can be called as what? Budget set. Then this we can understand in detail with the help of a diagram also. Suppose the income of a consumer is, what is this income? Suppose the income of a consumer is M and the price of one product is P1. Let us take 2 goods or 2 products here. 2 goods na examples ಆಗಿ ತಗೊಳ್ಳೋಣ. ಯಾವ್ದು ಅಂದ್ರೆ ಒಂದು banana ಇನ್ನೊಂದು mangoes ಅಂತ ಅನ್ಕೊಳ್ಳಿ. So suppose the price of what? Banana is P1. Price of banana. Okay. Then let P2 be the price of mango. Okay, mango price ಏನಂತ ಹೇಳ್ತಿದೀವಿ ಇಲ್ಲಿ P2. Then let X1 be the quantity of bananas what you are going to purchase. So banana na ಎಷ್ಟು purchase ಮಾಡ್ತಿದ್ದೀರಾ ನೀವು ಅಂದ್ರೆ let it be represented as it is the number of units of banana what you can purchase. Fine. Then X2 be the number of units of mangoes. Okay, ನೋಡಿ ಇನ್ನೊಂದು ಸರಿ M ಅನ್ನೋದು ಇನ್ಕಮ್ ಆಫ್ ಎ ಕನ್ಸ್ಯೂಮರ್ ಅನ್ಕೊಳ್ಳಿ. ಯಾವಾಗಲೂ ಇನ್ಕಮ್ ಅನ್ನೋದು ಕನ್ಸ್ಯೂಮರ್ ಅಂತ ಫಿಕ್ಸ್ಡ್ ಇದೆ ಆಯ್ತಾ. ಈಗ ನಾನು ಏನೋ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ ಶಾಪಿಗೆ ಅಂತ ನನ್ನ ಹತ್ರ 50 ರೂಪೀಸ್ ಅಂದ್ರೆ 50 ರೂಪೀಸೇ ಇರೋದು, ಅದಕ್ಕಿಂತ ಜಾಸ್ತಿ ಇಲ್ಲ ಅಂತ ಆಯ್ತಾ. ಅಂದ್ರೆ ಫಿಕ್ಸ್ಡ್ ಇನ್ಕಮ್ ಇದೆ ಒಬ್ಬ ಕನ್ಸ್ಯೂಮರ್ದು, ಏನದು ಎಂ ಅಂತ ರೆಪ್ರೆಸೆಂಟ್ ಮಾಡ್ತಿದೀವಿ. ನೆಕ್ಸ್ಟ್ P1 ಅನ್ನೋದೇನು ಪ್ರೈಸ್ ಆಫ್ ಅ ಪ್ರಾಡಕ್ಟ್ ಅಂದ್ರೆ ಫಸ್ಟ್ ಪ್ರಾಡಕ್ಟ್ ಅಂದ್ರೆ ನಾವು ಇಲ್ಲಿ ಎಕ್ಸಾಂಪಲ್ ಆಗಿ ಬನಾನಾ ತಗೊಂಡಿದ್ದೀವಿ. ಸೊ ಪ್ರೈಸ್ ಆಫ್ ಬನಾನಾ ಇಸ್ ಹೌ ಮಚ್ P1. ದೆನ್ ಪ್ರೈಸ್ ಆಫ್ ಮ್ಯಾಂಗೋ ಎಷ್ಟು ಅಂತ ಹೇಳ್ತಿದ್ದೀವಿ P2. ಓಕೆನಾ. ಹಾಗಾದ್ರೆ ಬನಾನಾ ಎಷ್ಟು ಪರ್ಚೇಸ್ ಮಾಡ್ತಿದ್ದೀರಾ ನೀವು ಅಂದ್ರೆ ನಂಬರ್ ಆಫ್ ಯೂನಿಟ್ಸ್ ಆಫ್ ಬನಾನಾ ಇಸ್ ಹೌ ಮಚ್ X1. ದ ನಂಬರ್ ಆಫ್ ಯೂನಿಟ್ಸ್ ಆಫ್ ಮ್ಯಾಂಗೋಸ್ ವಾಟ್ ಯು ಗೋಯಿಂಗ್ ಟು ಪರ್ಚೇಸ್ ಇಸ್ X2. ಓಕೆ, ದಿಸ್ ಇಸ್ X1. ಬನಾನಾಗಾದ್ರೆ X1. ನೆಕ್ಸ್ಟ್ ಮ್ಯಾಂಗೋಸ್ಗಾದ್ರೆ X2 ಅಂತ ತಗೋಬಹುದು. ಹಾಗಾದ್ರೆ ನಾನೀಗ ಬನಾನಾಸ್ X1 ಅಮೌಂಟ್ ಆಫ್ ಬನಾನಾಸ್ ತಗೋಬೇಕು ಅಂದ್ರೆ ಎಷ್ಟು ಅಮೌಂಟ್ ನ ಸ್ಪೆಂಡ್ ಮಾಡಬೇಕು ನಾನಲ್ಲಿ ಅಂದ್ರೆ ಸೊ ದ ಅಮೌಂಟ್ ವಾಟ್ ಹ್ಯಾಡ್ ಟು ಸ್ಪೆಂಡ್ ಟು ಪರ್ಚೇಸ್ ಬನಾನಾ ಈಸ್ ಹೌ ಮಚ್? ಟು ಪರ್ಚೇಸ್ ಬನಾನಾ is how much? P1 X1. P1 X1 is the amount what you have to pay in order to purchase the certain amount of bananas. Certain means how much? X1 quantity of bananas. Likewise, mangoes purchase ಮಾಡಬೇಕು X2 units of mangoes purchase ಮಾಡಬೇಕು ಅಂದ್ರೆ ಎಷ್ಟು ದುಡ್ಡನ್ನ ಪೇ ಮಾಡಬೇಕು ನಾನು? P2 X2. Okay, remember this, very important. See, P2 X2 means it is in order to purchase X2 amount of mangoes. Okay na. ಹಾಗಾದ್ರೆ ನಾನೀಗ ನಂಬರ್ ಆಫ್ X1 ಯೂನಿಟ್ ಆಫ್ ಬನಾನಾ ಪರ್ಚೇಸ್ ಮಾಡಬೇಕು ಮತ್ತೆ X2 ಯೂನಿಟ್ಸ್ ಆಫ್ ಮ್ಯಾಂಗೋಸ್ ಪರ್ಚೇಸ್ ಮಾಡಬೇಕು ಅಂದ್ರೆ ಟೋಟಲಿ ಎಷ್ಟು ಪೇ ಮಾಡಬೇಕಾಗತ್ತೆ
ಅಂದ್ರೆ ಅದನ್ನ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡಬಹುದು. ಏನಪ್ಪಾ ಅಂದ್ರೆ P1x1 plus P2x2. So in order to purchase both, that is x1 amount of banana and x2 amount of mangoes, then I had to pay how much? P1x1 plus P2x2 amount of money. Okay, so ಇಷ್ಟನ್ನ ಪೇ ಮಾಡಬೇಕಾಗತ್ತೆ. ಆಮೇಲೆ ನಮಗೆ ಗೊತ್ತು ಕನ್ಸ್ಯೂಮರ್ಸ್ ಬಜೆಟ್ ಅಲ್ಲಿ ಏನಪ್ಪ ಕನ್ಸ್ಯೂಮರ್ಸ್ ಬಜೆಟ್ ಹೇಳುತ್ತೆ ಅಥವಾ ಬಜೆಟ್ ಸೆಟ್ ಏನು ಹೇಳುತ್ತೆ ಇಲ್ಲಿ ಅಂದ್ರೆ ಇಟ್ ಈಸ್ ರೆಪ್ರೆಸೆಂಟಿಂಗ್ ದ ಬಂಡಲ್ಸ್ ಆಫ್ ಟೂ ಗೂಡ್ಸ್ ವಾಟ್ ಎ ಕನ್ಸ್ಯೂಮರ್ ಕ್ಯಾನ್ ಪರ್ಚೇಸ್ ವಿತ್ ಅ ಗಿವನ್ ಅಮೌಂಟ್ ಆಫ್ ಇನ್ಕಮ್ ಆ್ಯಂಡ್ ವಿತ್ ಅ ಗಿವನ್ ಪ್ರೈಸ್ ಆಫ್ ಅ ಗೂಡ್ಸ್ ಅಂತ ಹೇಳುತ್ತೆ. ಹಾಗಾದ್ರೆ ಪ್ರೈಸ್ ಕೂಡ ಗೊತ್ತಿದೆ ನಮಗೆ ಪ್ರಾಡಕ್ಟ್ಸ್ ಇಂದು ಅಥವಾ ಗೂಡ್ಸ್ ಇಂದು, ಜೊತೆಗೆ ಇನ್ಕಮ್ ಕೂಡ ಗೊತ್ತಿದೆ ನಮಗೆ. ಫಸ್ಟ್ ಹೇಳಿದೆ ಇನ್ಕಮ್ ಎಷ್ಟಿರತ್ತೆ ನಮಗೆ ಎಂ ಇರುತ್ತೆ. ಓಕೆ, ದಟ್ ಪ್ರಾಡಕ್ಟ್ಸ್ ಪ್ರೈಸ್ ವಿಲ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ದ ಇನ್ಕಮ್ ಆಫ್ ಎ ಕನ್ಸ್ಯೂಮರ್ ಅಂತ ಹೇಳಿದ್ವಿ ನಾವು. ಹಾಗಾದ್ರೆ ಅದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು? ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಂ ಅಂತ ಹೇಳ್ತೀವಿ. ಓಕೆ, ದಿಸ್ ಈಸ್ ಕಾಲ್ಡ್ ಆಸ್ ಬಜೆಟ್ ಕನ್ಸ್ಟ್ರೈಂಟ್. ಇದು ನಾವು ಈಕ್ವೇಶನ್ ಆ ರೀತಿಯಲ್ಲಿ ಕೂಡ ಕರಿಬಹುದು, ಬಜೆಟ್ ಸೆಟ್. ಸೊ ಐ ರಿಪೀಟ್, P1x1 plus P2x2 is less than or equal to m. ಅಂದ್ರೆ ನಮ್ಮ ಇನ್ಕಮ್ ಎಕ್ಸಾಕ್ಟ್ಲಿ ಎಷ್ಟಿದೆನೋ, ಫಾರ್ ಎಕ್ಸಾಂಪಲ್ 20 rupees ಇದ್ರೆ 20 rupees ಆಗೋಷ್ಟೇ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತೀನಿ, ಇಲ್ಲಾಂದ್ರೆ 20 rupees ಕಡಿಮೆ ಇರುವಂತ ವಸ್ತುಗಳನ್ನ ನಾನು ತಗೋತೀವಿ. ಅದಕ್ಕೆ ನಾವು ಏನು ಹೇಳ್ಬೋದು ಇಲ್ಲಿ, ಎ ಕನ್ಸ್ಯೂಮರ್ ಕ್ಯಾನ್ ಪರ್ಚೇಸ್ ಅ ಪ್ರಾಡಕ್ಟ್ ಆರ್ ಡಿಫರೆಂಟ್ ಕಾಂಬಿನೇಷನ್ಸ್ ಆಫ್ ಗೂಡ್ಸ್ which cost less than or equal to the income of a consumer, where the income of a consumer is given and where the price of the goods are mentioned. Okay, ಆಮೇಲೆ ಇನ್ನೊಂದಿಲ್ಲಿ ಇನ್ಕಮ್ ಅನ್ನೋದು ಫಿಕ್ಸ್ಡ್ ಆಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಗೊತ್ತಾಯ್ತಾ? ಅದು ಚೇಂಜ್ ಆಗ್ತಿರಲ್ಲ. ನಮ್ಮ ಹತ್ರ ಎಷ್ಟಿದೆನೋ ಅಷ್ಟೇ ಇರುತ್ತೆ. ಟುಡೇ ಐ ಮೇ ಬಿ ಹ್ಯಾವಿಂಗ್ 50 rupees, tomorrow I may have 100 rupees, like this. So this equation is very important because this we are going to use again in the problems. Okay, ಹಾಗಾದ್ರೆ ಈಗ ಒಂದು ಎಕ್ಸಾಂಪಲ್ ನ ತಗೋಬಹುದು ಬಜೆಟ್ ಸೆಟ್ ಅನ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ. ಓಕೆ, I will read the example here. See, budget set can be explained with an example. That is, a consumer who has rupees 20 and suppose goods are priced at rupees 5 and are available only in integral units, then the bundles that the consumer can afford to buy are. ಹಾಗಾದ್ರೆ ಇಲ್ಲಿ ಏನು ಹೇಳ್ತಿದೀವಿ ಅಂದ್ರೆ ಕನ್ಸ್ಯೂಮರ್ ಇನ್ಕಮ್ ಎಷ್ಟಿದೆ ಅಂದ್ರೆ ₹20. ಓಕೆ, ಎಷ್ಟಿದೆ ದುಡ್ಡು ಕನ್ಸ್ಯೂಮರ್ ಹತ್ರ? 20 rupees ಇದೆ. ಗೂಡ್ಸ್ ಇನ್ ಬೆಲೆ ಎಷ್ಟು ಅಂತ ಹೇಳ್ತಿದ್ದಾರೆ? 5 rupees. ಎರಡು ಪ್ರಾಡಕ್ಟ್ ಇಂದು ಕೂಡ ಸೇಮ್ ವ್ಯಾಲ್ಯೂ ಇದೆ. ಎಷ್ಟು? 5 rupees. ಓಕೆ, ದ ಪ್ರೈಸ್ ಆಫ್ ದ ಗೂಡ್ಸ್ ಆರ್ ಬೋತ್ ಗೂಡ್ಸ್ ಎಷ್ಟು ಇಲ್ಲಿ? ₹5. ಇದೇನಿದು? ಇನ್ಕಮ್. m is equal to ಇಷ್ಟು. ಹಾಗಾದ್ರೆ ನಾವೀಗ ಡಿಫ್ರೆಂಟ್ ಬಂಡಲ್ಸ್ ಆಫ್ ಗೂಡ್ಸ್ ನ ಬರಿತಾ ಹೋಗ್ಬೇಕು, ವಾಟ್ ಎ ಕನ್ಸ್ಯೂಮರ್ ಕ್ಯಾನ್ ಪರ್ಚೇಸ್ ಅನ್ನೋದಕ್ಕೆ. ಓಕೆನಾ? ಅಲ್ಲಿ ಬರೀತಿರ್ಬೇಕಾದ್ರೆ ನಮಗೆ ಗೊತ್ತು ಜನರಲಿ ಬಂಡಲ್ಸ್ ಆಫ್ ಕಾಂಬಿನೇಷನ್ಸ್ ಆಫ್ ಗೂಡ್ಸ್ ನಾನು ಯಾವ ರೀತಿ ಬರೀತಿದ್ವಿ? x1, x2. ಈಗ ಇದೇ ಫಾರ್ಮ್ಯಾಟ್ ಅಲ್ಲಿ ಬರೀತಾ ಹೋಗೋಣ. ಓಕೆನಾ? ಫಸ್ಟ್ ಏನೇ ಪ್ರಾಬಬಿಲಿಟಿ ಇರ್ಬೋದು ಅಂತ. 0,0. 0,0 ಮೀನ್ಸ್ ಯು ಆರ್ ನಾಟ್ ಗೋಯಿಂಗ್ ಟು ಬೈ ಎನಿಥಿಂಗ್ ಹಿಯರ್. ಹೌದಲ್ವಾ? ಸೊ 0,0 ಅಂದ್ರೆ ನಾವಿಲ್ಲಿ ಯಾವ ಪ್ರಾಡಕ್ಟ್ ಕೂಡ ತಗೋತಾ ಇಲ್ಲ. ಇಲ್ಲಿ ಬನಾನಾ ಮ್ಯಾಂಗೋಸ್ ಅಂತ ಹೇಳ್ತಿದೀವಲ್ವಾ? ಸೊ x1 is representing what here? ಬನಾನಾ ಅನ್ಕೊಳ್ಳಿ, x2 is ಮ್ಯಾಂಗೋಸ್ ಅನ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ಏನು ಕೂಡ ನಾನು ಪರ್ಚೇಸ್ ಮಾಡ್ತಿಲ್ಲ. ದಿಸ್ ಇಸ್ ಒನ್ ಆಫ್ ದ ಕಾಂಬಿನೇಷನ್. ದೆನ್ ವಿ ಹ್ಯಾವ್ 0,1 ಅಂದ್ರೆ ಬನಾನಾಸ್ ಪರ್ಚೇಸ್ ಮಾಡ್ತಿಲ್ಲ ನಾನಿಲ್ಲಿ, ಓನ್ಲಿ 1 ಮ್ಯಾಂಗೋ ಐ ಆಮ್ ಗೋಯಿಂಗ್ ಟು ಪರ್ಚೇಸ್. ಆಮೇಲೆ ನೋಡಿ ಇಲ್ಲಿ 1 5 5 ಅಲ್ವಾ? 20 rupees ಅಲ್ಲಿ ಎಷ್ಟು ಉಳಿತಿದೆ? ನಾನು ಈ ರೀತಿ ಪರ್ಚೇಸ್ ಮಾಡಿದ್ರೆ 15 rupees ಉಳಿತಿದೆ ಸೇವಿಂಗ್ಸ್. ಬಟ್ ಹೌ ಮಚ್ ಐ ಆಮ್ ಸ್ಪೆಂಡಿಂಗ್? 5 rupees because 1 5 5. ಓಕೆ, ದೆನ್ 0,2 ಅಂದ್ರೆ ನೋ ಬನಾನಾಸ್, ಓನ್ಲಿ ಮ್ಯಾಂಗೋಸ್ ಐ ಆಮ್ ಪರ್ಚೇಸಿಂಗ್. ಎಷ್ಟು? 2 5 10 ಅಂದ್ರೆ 20 rupees ಅಲ್ಲಿ ಎಷ್ಟು ಖರ್ಚಾಗ್ತಿದೆ? ಈ ಕಾಂಬಿನೇಷನ್ ಇಲ್ಲಿ ಪರ್ಚೇಸ್ ಮಾಡ್ತಿದ್ರೆ ಈ ಕಾಂಬಿನೇಷನ್ ಪ್ರಕಾರ ಅಂದ್ರೆ ವಿ ಆರ್ ಸ್ಪೆಂಡಿಂಗ್ ಹೌ ಮಚ್? 10 rupees. ಓಕೆ,
Then we have 0,3. 0,3 ಅಂದ್ರೆ ಇಲ್ಲಿ no purchase of, there is no purchase of banana. There is only purchase of what? Mangoes. That is 3 5s how much? 15. ಅಂದ್ರೆ 20 rupees ಇದ್ರೆ ನೀವು ಎಷ್ಟು ಕನ್ಸ್ಯೂಮ್ ಮಾಡ್ತಿದ್ದೀರಾ, ಎಷ್ಟು ಯೂಸ್ ಮಾಡ್ತಿದ್ದೀರಾ ಅಂದ್ರೆ 15 rupees. Okay. Then we have 0,4 combination. ಅಂದ್ರೆ there is no purchase of banana at all in this combination. Only are purchasing what? Mangoes. ಇಲ್ಲಿ 4 mangoes ನ purchase ಮಾಡ್ತಿದ್ದೀವಿ. 4 5s is how much? 4 into 5 is 20. So exactly equal to 20 na navilli spend ಮಾಡ್ತಾ ಇದ್ದೀವಿ as a consumer. Okay. So then we have other combinations like, now let us start with the purchase of both goods. That is banana and mangoes ಅನ್ಕೊಳ್ಳಿ. So ಇಲ್ಲಿ 1,0. First is 1,0. 1,0 ಅಂದ್ರೆ ಬೇರೆ banana purchase ಮಾಡ್ತಿದ್ದೀನಿ. 1 into 5 ಎಷ್ಟಾಗುತ್ತೆ? 1 5s are 5. There is no purchase of mango. Mango purchase ಮಾಡ್ತಿಲ್ಲ. So 1,0. Next 1,1 ಅಂದ್ರೆ 1 5s are 5. 1 5s are 5. 5 plus 5 how much? 10. So total expenditure for you is how much here? 10 rupees. Okay. Then we have 1,2. 1 5s are 5. 2 5s are 10. 5 plus 10 is 15. Then we have 1,3. That is 1 5s are 5. 3 5s are 15. 5 plus 15 is how much? 20. ಅಲ್ವಾ? Exactly equal to the income ನಾವಿಲ್ಲಿ ಸ್ಪೆಂಡ್ ಮಾಡಿದ್ದೀವಿ. ನೆಕ್ಸ್ಟ್ ಈಗ 1,4 ಬರಲ್ಲ ನಮಗೆ. ಫಾರ್ ಎಕ್ಸಾಂಪಲ್ ನೀವು ನೋಡಿದ್ರೆ ಇಲ್ಲಿ 1,4 ಬರಲ್ಲ. ಯಾಕೆ ಹೇಳಿ? 1 5s are 5. ಇಲ್ಲಿ ಎಷ್ಟು ಖರ್ಚಾಯ್ತಪ್ಪ ಬನಾನಾ ಪರ್ಚೇಸ್ ಮಾಡಲಿಕ್ಕೆ? 5 rupees. ಪ್ಲಸ್ 4 5s ಎಷ್ಟಾಗತ್ತೆ? 20 ಆಗತ್ತೆ. ಎರಡನ್ನೂ ಸಮ್ ಅಪ್ ಮಾಡಿದ್ರೆ ನಮಗೆ 25 ಬರುತ್ತೆ. ಅಷ್ಟು ನಮ್ಗೆ ಇನ್ಕಮ್ ಇಲ್ಲ. ಸೊ ಆ ಕಾಂಬಿನೇಷನ್ ಆಫ್ ಬಂಡಲ್ ಇಲ್ಲಿ ಸಾಧ್ಯ ಇರಲ್ಲ ಪರ್ಚೇಸ್ ಮಾಡಲಿಕ್ಕೆ ಕನ್ಸ್ಯೂಮರ್ಗೆ. ಯಾಕಂದ್ರೆ ನಮ್ಮ ಹತ್ರ ಇರೋದೆಷ್ಟು? we have only 20 rupees. That's it. Next, let us write the next combination. That is 2,0. 2,0 means what? Now I am purchasing 2 bananas and 0 mangoes. Okay. So 2 5s are 10. 10 rupees I am spending to purchase 2 bananas. Then 2,1. 2,1 means what here? 2 into 5 10. 1 into 5 is 5. 10 plus 5 15. So 15 rupees I am going to spend here to buy this combination of goods. Then 2,2. 2 5s are 10. 2 5s are 10. 10 plus 10 is how much? 20. So totally what is the expenditure here? What is the amount I am going to spend to purchase both 2 units of mangoes and 2 units of bananas? It is exactly equal to 20. ಮತ್ತೆ ಈಗ ನಾನು 2,3 ಬರೀಲಿಕ್ಕೆ ಬರಲ್ಲ ಅಲ್ವಾ? ಯಾಕಂದ್ರೆ 2 5s are 10 ಆಗುತ್ತೆ. 3 5s are 15. So 10 plus 15 again it will be amounting around how much? 25. So it is not affordable by a consumer. Next we have a other combination like 3,0. 3,0 ಅಂದ್ರೆ again 3 5s are 15. No purchase. There is no purchase of mango. Only I am purchasing here what? Only banana. 3 units of bananas. Next, likewise 3,1. 3 5s are 15. 1 5s are 5. 15 plus 5 again 20. So which is exactly equal to a consumer's income. So this is the last probability in this. Next we have 4,0. 4,0 means here 4 5s are 20. Next we can't have 4,1 ಯಾಕಂದ್ರೆ 4 bananas 1 mango purchase ಮಾಡ್ಲಿಕ್ಕೆ ಆಗಲ್ಲ. ಯಾಕಪ್ಪ ಅಂದ್ರೆ ಅಲ್ಲಿ ನಮಗೆ 25 rupees ಆಗುತ್ತೆ ಓವರ್ ಆಲ್ ಎಕ್ಸ್ಪೆಂಡಿಚರ್ ಅಲ್ಲಿ ಅಲ್ವಾ? ನೋಡಿ ಇಲ್ಲಿ 4 different combination of goods what a consumer can purchase with the income of rupees 20. Okay. ಹಾಗಾದ್ರೆ ಎಕ್ಸಾಕ್ಟ್ಲಿ ಈಕ್ವಲ್ ಟು 20 ಆದ್ರೆ ಯಾವ್ಯಾವ ಕಾಂಬಿನೇಷನ್ಸ್ ಬರುತ್ತೆ ಅಂತ ನೋಡೋಣ ಇಲ್ಲಿ. ಓಕೆ, ಎಕ್ಸಾಕ್ಟ್ಲಿ 20 ತಗೊಂಡ್ರೆ ಫಸ್ಟ್ಲಿ 0,4 ಬರುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ equal to rupees 20 if you take. Here you will be having a combinations like 0,4. ಯಾಕಂದ್ರೆ 0 bananas
4 mangoes. 4 5s are 20 ಆಯ್ತು ಅಲ್ವಾ. ನೆಕ್ಸ್ಟ್ ಅದೇ ರೀತಿ ನೋಡ್ತಾ ಬಂದ್ರೆ next we have a combination like 1 3 means 1 5s are 5, 3 5s are 15, so 5 plus 15 is 20. Okay, then we have 2 2, that is 2 5s are 10, 2 5s are 10, 10 plus 10 is how much? 20, so exactly equal to 20. Again we have a other combination like 3 1, then we have 4 0. Okay, these are the different combinations of goods what a consumer can purchase when the income is equal to rupees 20. Okay, then we have a other set of bundles of combinations which is less than rupees 20. For example 0 0, 0 1, 0 2, 0 3 ಇದೆಲ್ಲ ನೋಡಿ ಇದೆಲ್ಲ ಪರ್ಚೇಸ್ ಮಾಡಿದಾಗ it is less than rupees 20 ಅಲ್ವಾ. it is costing around less than 20 means it is 15, it is 10. Next one set of combinations of goods ನೋಡೋಣ which cost more than the given income. Okay, more than the given income ಅಂದ್ರೆ 20 ಗಿಂತ ಜಾಸ್ತಿ ಆಗುವಂತ ನಾವಿಲ್ಲಿ ಅದನ್ನ ಮೆನ್ಷನ್ ಮಾಡಿಲ್ಲ ಬಟ್ ಅದು ಕೂಡ ಹೇಳ್ಬೋದು. ಸೇ ಫಾರ್ ಎಕ್ಸಾಂಪಲ್ 0 5 ತಗೊಳ್ಳಿ, ಇಟ್ ಈಸ್ ಮೋರ್ ದ್ಯಾನ್ rupees 20 ಅಲ್ವಾ. ಇಟ್ ಈಸ್ ಮೋರ್ ದ್ಯಾನ್ ದ ಗಿವನ್ ಇನ್ಕಮ್. ನಮ್ಮ ಹತ್ರ ಇರೋ 20 rupees ಅಷ್ಟೇ, ಬಟ್ 0 5 ಕಾಂಬಿನೇಷನ್ ಪರ್ಚೇಸ್ ಮಾಡಿದ್ರೆ ಇಟ್ ಈಸ್ ಮೋರ್ ದ್ಯಾನ್ 20 ಹೌದಾನೆ. 0 ಅಂದ್ರೆ ನೋ ಬನಾನಾಸ್, ಓನ್ಲಿ ಐ ಆಮ್ ಪರ್ಚೇಸಿಂಗ್ ವಾಟ್ ಮ್ಯಾಂಗೋಸ್. 5 5s is how much? 25. Likewise you can have 1 4 ಅಂದ್ರೆ 1 banana 4 mangoes, 1 5s are 5, 4 5s are 20, 5 plus 20 is 25. Other combinations might be like this. Say for example 2 3 andre 2 5s are 10, 3 5s are 15, 10 plus 15 is again 25. ಆ ರೀತಿ ಬೇರೆ set of combinations ಬರುತ್ತೆ ಆಯ್ತಾ. ಸೊ ಈ ರೀತಿ different combinations of goods ಇರುತ್ತೆ which is more than 20, but a consumer can purchase only a products which cost less than or equal to his income. ನಮಗೆ ಗೊತ್ತು ಯಾಕೆ ಅಂದ್ರೆ we know the equation P1 x1 plus P2 x2 is less than or equal to m. ಮುಂಚೆ ಅದನ್ನ ತಿಳ್ಕೊಂಡಿದ್ದೀವಿ. Then now we can understand about this budget set with the help of a diagram also. Okay, by plotting a diagram we can know about this budget set in detail. So here we come across horizontal axis and vertical axis. Okay, so here on horizontal axis I am going to take the number of bananas, and on vertical axis I am going to take the number of mangoes. Okay, this is x, this is y, this is x axis and this is the original and this is y axis. Okay, now let us plot the graph here. This is m by p1 and this is m by p2. ಅಂದ್ರೆ ಏನಪ್ಪ ಅಂದ್ರೆ m ಅನ್ನೋದು ಟೋಟಲ್ ಇನ್ಕಮ್ ಆಫ್ ಎ ಕನ್ಸ್ಯೂಮರ್ ಅಲ್ವಾ. p1 ಅಂದ್ರೆ ಇಟ್ ಇಸ್ ಅ ಪ್ರೈಸ್ ಆಫ್ ಅ ಬನಾನಾ. ನೆಕ್ಸ್ಟ್ p2 ಅಂದ್ರೆ ಏನು? ಪ್ರೈಸ್ ಆಫ್ ಮ್ಯಾಂಗೋಸ್. ಓಕೆ, ಆನ್ x, that is on horizontal axis I am going to take m by p1 value, that is which is representing the certain number of bananas what I am going to purchase. Then on vertical axis I am going to consider or I am going to plot the values of number of mangoes, that is we are having a m by p2 values. Okay, then we have a slope. It represents p1 x1 plus p2 x2 is equal to m, and here we come across budget set. Okay, ಅದೇನಪ್ಪ ಈ ಡಯಾಗ್ರಾಮ್ ಅಂದ್ರೆ ನೋಡಿ ಇಲ್ಲಿ this budget line, this straight line represents the bundles of goods what a consumer can consume with exactly equal to the income of m. ಅಂದ್ರೆ ಎಕ್ಸಾಕ್ಟ್ಲಿ ಅವ್ರ ಇನ್ಕಮ್ಗೆ ಈಕ್ವಲ್ ಇರುವಂತ ಕಾಂಬಿನೇಷನ್ಸ್ ಆಫ್ ಗೂಡ್ಸ್ ನ ಪರ್ಚೇಸ್ ಮಾಡ್ತಿದ್ದಾರೆ. ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ದಿಸ್
straight line. So that we are represented here P1 x1 plus P2 x2 is equal to M. Okay. And below this budget line, what we say, this is representing a budget set where the consumer is purchasing this number of bundles of different combination of goods where the number of purchase is less than the income. Okay, income less than 20 ಏನಲ್ಲಿ ತಗೊಂಡ್ವಲ್ಲ ಅದಕ್ಕಿಂತ ಕಡಿಮೆ ಇರುವಂತ ಬಜೆಟ್ ಸೆಟ್ ಏನಿತ್ತಲ್ಲ ಡಿಫರೆಂಟ್ ಕಾಂಬಿನೇಷನ್ ಆಫ್ ಗೂಡ್ಸ್ ಅಷ್ಟನ್ನ ನಾವಿಲ್ಲಿ ಪರ್ಚೇಸ್ ಮಾಡ್ತೀವಿ ಅಂತ ತೋರಿಸ್ತಿದೆ ಇಲ್ಲಿ ನಿಮಗೆ ಗೊತ್ತಾಯ್ತಾ. ಆಮೇಲೆ ಇನ್ನೊಂದು ಇಲ್ಲಿ this budget line is consisting of on this straight line which is consisting of the different combination of goods which is exactly equal to the income, and below this line it is representing which is less than the income. Okay, and here you can come across the slope of the budget line is what? The slope of budget line is minus P1 by P2. This is the slope of the budget line. Okay, and one thing you can observe here this budget line is sloping downwards. Okay, that is from left to right, left in the right ಗೆ move ಆಗ್ತಿದೆ. ಅಂದ್ರೆ if you want to purchase the more number of bananas, you are decreasing the purchase of what? Mangoes. Hence the budget line is moving downwards from left to right, and the slope of the budget line can be represented as what? Minus P1 by P2. Okay, so in the next class we should understand about the derivation of the slope of the budget line. Thank you.